ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಅವಾಗೊಂದು ಮಾತು ಹೇಳಿದ್ರಿ, ಈ ಬೆಂಗಳೂರಲ್ಲೇ ಉದಾಹರಣೆ ತೊಗೊಳ್ಳಿ, ಈ ಹಳ್ಳಿಗಳಲ್ಲೇ ತೊಗೊಳ್ಳಿ, ನಮ್ಮಲ್ಲಿ ಅವರಲ್ಲಿ ಯೂನಿಟಿ ಇದೆ, ಅವರು ಆ ಗ್ರಂಥವನ್ನು ಪಾಲಿಸ್ತಾರೆ ಅಂತ. ಮಿಲ್ಟ್ರಿಯಲ್ಲೂ ನಮ್ಮ ಮುಸ್ಲಿಮ್ಸ್ ಧರ್ಮದವ್ರು ಇದ್ದಾರೆ, ಅಲ್ಲಿ ಮುಸ್ಲಿಂ ಧರ್ಮದವರೊಟ್ಟಿಗೆ ಆಪೋಸಿಟ್ ಮುಸ್ಲಿಂ ಇದರೊಟ್ಟಿಗೆ ದೇಶದೊಟ್ಟಿಗೆ ನಾವು ಹೋರಾಡಬೇಕು. ಆ ಟೈಮಲ್ಲಿ ಎಲ್ಲಾದರೂ ನಾನದು ಮುಸ್ಲಿಂ ದೇಶ, ನಾನು ನನ್ನ ದೇಶದ ಪರ ಅಲ್ಲ, ಅವ್ರ ಪರವಾಗಿ ನಾನು ಮಾಡಿ ಇಲ್ಲಿ ನಾನು ಗದ್ದಾರಿ ಮಾಡಬೇಕು ಅಂತ ಎಲ್ಲಾದರೂ ಇದೆಯಾ, ನಡೆದಿದೆಯಾ ಘಟನೆ? ತುಂಬ ಒಳ್ಳೆ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ಅದು ತುಂಬ ಸಂತೋಷ ಈ ಪ್ರಶ್ನೆ ಕೇಳಿದ್ದು. ನಾನು ಏನು ಹೇಳಿದೆ, ಮುಸ್ಲಿಂ ಅಥವಾ ಇಸ್ಲಾಮಿಕ್ ಐಡಿಯಾಲಜಿನಲ್ಲಿ ದೇ ಡೋಂಟ್ ಬಿಲೀವ್ ಇನ್ ನ್ಯಾಷನಲ್ ಬೌಂಡ್ರೀಸ್, ದೇ ಬಿಲೀವ್ ಇನ್ ಫೇತ್ ಅಂತ. ಕರೆಕ್ಟಾ? ಆ್ಯಂಡ್ ಹೂ ಬ್ರೈನ್ ವಾಷಸ್ ದೆಮ್ ಆರ್ ಹೂ ಟೀಚಸ್ ದೆಮ್ ದಿಸ್? ದ ಪರ್ಟಿಕ್ಯುಲರ್ ರಿಲಿಜಿಯಸ್ ಪರ್ಸನ್, ಐಡಿಯಾಲಜಿ. ಆಯಿತಾ? ನೀವು ಆರ್ಮಿ, ಏರ್ಫೋರ್ಸ್ ಅಥವಾ ನೇವಿಗೆ ಬಂದಾಗ ಏನಾಗುತ್ತೆ, ಹಿ ಅಂಡರ್ಗೋಸ್ ಎನ್ ಇಂಡಾಕ್ಟ್ರಿನೇಷನ್. ನಂದು ದೇಶ ಅನ್ನೋ ಒಂದು ಮೆಟ್ಲು ತನ್ನ ಫೇತ್ಗಿಂತ ಮೇಲ್ ಬರ್ತದೆ. ದಟ್ ಈಸ್ ಮಿಲಿಟರಿ ಟ್ರೈನಿಂಗ್. ಅದು ಟ್ರೈನಿಂಗ್. ಈಗ ಒಂದು ನಿಮಿಷ ನನ್ನ ಉತ್ತರ ಕೇಳಿಸ್ಕೊಳ್ಳಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ತೊಗೊಂತೀನಿ. ಈಗ ಇಲ್ಲೆಲ್ಲ ಕೂತಿದ್ದೀರಾ ನೀವು, ಇಲ್ಲಿ ನಾನೊಂದು ಮೈನ್ ಫೀಲ್ಡ್ ಹಾಕ್ಬಿಟ್ಟು ಇದ್ರ ಮುಂದೆ ಹೋಗಿ ಅಂದ್ರೆ ಹೋಗ್ತೀರಾ ನೀವು? ಖಂಡಿತ ಹೋಗಲ್ಲ. ನನ್ನ ಮಗು ಇದೆ, 8 ವರ್ಷದ ಮಗು ಇದೆ, ನನಗೆ ಇನ್ನೂ ಶಬ್ದಗಳ ಬಳಕೆ ಜಾಸ್ತಿ ಇರಲಿ. ನೆಲ ಬಾಂಬನ್ನು ಹಾಸಿ ಇದ್ರ ಮೇಲೆ ನಡ್ಕೊಂಡು ಹೋಗು ಅಂದ್ರೆ ಹೋಗ್ತೀರಾ ಅಂತ. ಎಸ್, ಕನ್ನಡ ಶಬ್ದಗಳು. ಎಸ್, 25 ವರ್ಷ ಸರ್ವಿಸಲ್ಲಿದ್ದು ಅರ್ಥ ಆಗುತ್ತೆ ನನಗೆ. ಎಸ್. ಸೊ ಹೋಗಲ್ಲ ನೀವು. ಅದೇ ಒಂದು ಲೆಫ್ಟಿನೆಂಟ್ ನಜ್ಮಾ ಇದ್ದಿದ್ರೆ ಒಂದು ಆರ್ಡರ್ ಕೊಟ್ಟಲ್ಲಿ ಅವ್ರ ಮನೇಲಿ ಎಷ್ಟಾದರೂ ಮಕ್ಕಳಿದ್ರು ಹೋಗೋರು. ಸೊ ವ್ಯತ್ಯಾಸ ಇರೋದು ನಜ್ಮಾನಲ್ಲ, ವ್ಯತ್ಯಾಸ ಇರೋದು ಅವ್ರ ತರಬೇತಿನಲ್ಲಿ. ಐ ಹೋಪ್ ನನ್ನ ಉತ್ತರದಲ್ಲಿ ತಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕೇಳಿ.